ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ಆ್ಯಸ್ ಯೂಶ್ವಲ್ ನನ್ನ ಡ್ರಿಂಕ್ನ ನಾನು ಕುಡಿದೆ. ಸೊ ನೀವು ನೋಡ್ತಾ ಇರ್ಬೋದು ಅದೇ ಡ್ರಿಂಕ್. ಓಕೆ, ನಿನ್ನೆನೇ ರವೆ ಇಡ್ಲಿ ಮಾಡೋಣ ಅಂಥೇಳಿ ಉದ್ದಿನಬೇಳೆ ಮತ್ತು ರವೆನ ನೆನೆ ಹಾಕಿದ್ದೆ. ಉದ್ದಿನಬೇಳೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ರವೆನ 1/4 ಕಪ್ ಇತ್ತು. 1/4 ಕಪ್, 1/2 ಅಷ್ಟೇ, ಒಂದೂವರೆ ಅಂತ ಅಂದ್ಕೊಳ್ಳಿ. 1/2 ಕಪ್ನ ನೆನೆ ಹಾಕಿ ಮತ್ತು ಉದ್ದಿನಬೇಳೆನೂ ಒಂದು ಬೇರೆ ಪಾತ್ರೆಲಿ ನೆನೆ ಹಾಕಿದ್ದೆ. ಸೊ ರಾತ್ರಿ ಏನು ಮಾಡಿದೆ, ಅದನ್ನು ರುಬ್ಬಿದ್ದೀನಿ. ಅದಕ್ಕೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಅನ್ನ ಕೂಡ, ಬಿಸಿ ಅನ್ನ ಕೂಡ ಹಾಕಿ ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಫರ್ಮೆಂಟೇಷನ್ ಹೇಗಾಗಿದೆ ಅಂತ. ಬೆಳಿಗ್ಗೆ ತುಂಬ ಚೆನ್ನಾಗಿ ಬಂದಿದೆ ರವೆ ಇಡ್ಲಿ. ನಾನು ಪ್ಲೇಟ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಶೇಪರ್ ಇಡ್ಲಿ ಅಂತ. ಇದು ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೌಂಡ್ಸ್ ನೋಡಿ ಬೇಜಾರಾಗಿರುತ್ತೆ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಟ್ರಯಾಂಗಲ್ ಶೇಪು, ಹಾರ್ಟ್ ಶೇಪು, ಸ್ಕ್ವೇರ್ ಶೇಪು, ಈ ರೀತಿ ಒಂದು 4 ಥರ ಶೇಪ್ಸ್ ಇದೆ. ಆ ಶೇಪ್ಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಮತ್ತು ಇಷ್ಟಪಟ್ಟು ಮಕ್ಕಳು ತಿಂತಾರೆ ಕೂಡ. ರೌಂಡ್ ಇಡ್ಲಿ ನೋಡಿ ಬೇಜಾರಾಗಿರೋರು ಈ ರೀತಿ ಸ್ಟ್ಯಾಂಡ್ಸಲ್ಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿದೆ ಮಾತ್ರ. ಓಕೆ, ನಾನು ಇಡ್ಲಿ ಹಾಕ್ತಾಯಿದ್ದೀನಿ. 20 ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಳಿ. ಈ ಥರ ಇಟ್ಬಿಟ್ಟು ಸ್ವಲ್ಪ ಆ ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ಲಿನ ಬೇಯಿಸ್ಕೊಳ್ಳಿ. 15 ಮಿನಿಟ್ಸ್ ಬಿಟ್ಟರೆ ಸಾಕು. ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯಬೇಕಂತಿದ್ರೆ 20 ಮಿನಿಟ್ಸ್ ಬಿಟ್ಟರೆ ಸಾಕು. ಬಟ್ ಜಾಸ್ತಿ ತಳದಲ್ಲಿ ನೀರು ಹಾಕಬಾರ್ದು. ನೀರು ಹಾಕಿದರೆ ಕೆಳಗಡೆ ಪ್ಲೇಟ್ಸಲ್ಲಿರೋ ಇಡ್ಲಿ ಎಲ್ಲ ಪಾಯಸ ಥರ ಆಗೋಗುತ್ತೆ, ಅಂದರೆ ತಿನ್ನೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗೋಗುತ್ತೆ ನೀರೆಲ್ಲ ಮಿಕ್ಸ್ ಆಗಿ. ಸೊ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಳಗಡೆ ತಳದಲ್ಲಿ ಇಡ್ಲಿ ಪಾತ್ರೆ ಕೆಳಗಡೆ ಹಾಕಬೇಕು ನೀರನ್ನ. ಓಕೆ, ನನ್ನ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಇದೆ ಕೂಡ. ನೋಡ್ತಾ ಇದ್ದೀರಲ್ಲ ನೀವೇ ಯಾವ ರೀತಿ ಬಂದಿದೆ ಅಂತ. ಓಕೆ, ಇದೇ ರೀತಿ ಒಂದಲ್ಲ ಒಂದು ವೆರೈಟಿ ಆಗಿರೋ ಕುಕ್ಕಿಂಗ್ ವ್ಲಾಗ್ನ ನಾನು ತರ್ತೀನಿ, ಅಂದರೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಒಂದಲ್ಲ ಒಂದು ರೀತಿ ರೆಸಿಪಿಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸ್ಬಿಟ್ಟು ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕನೇ ತಿಳಿಸ್ಬೇಕು. ಬಿಕಾಸ್ ನಾನು ಫೀಡ್ಬ್ಯಾಕ್ ನೋಡಬೇಕಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೇ. ಓಕೆ, ನಾನು ಇಲ್ಲಿ ಬೇಯೋಕ್ಕೆ ಇಟ್ಟಿದ್ದೀನಿ, ಅಂದರೆ ಇಡ್ತಾಯಿದ್ದೀನಿ. 20 ಮಿನಿಟ್ಸ್ ಬಿಟ್ಟರೆ ಇಡ್ಲಿ ಆಗುತ್ತೆ ಅಷ್ಟೇ. ಅವನಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಫಾಸ್ಟಾಗಿ ಮಾಡಿದ್ದೀನಿ. ಸ್ವಲ್ಪ ಎದ್ದಿದ್ದು ಲೇಟ್ ಅಲ್ವಾ, ಅದಕ್ಕೆ. ಓಕೆ, ಆಮೇಲೆ ಚಟ್ನಿ ಮಾಡೋಣ ಅಂಥೇಳಿ ಚಟ್ನಿಗೆ ಏನೇನು ಬೇಕು ಎಲ್ಲದನ್ನು ಫ್ರೈ ಮಾಡಿಕೊಂಡೆ. ನೋಡಿ ಇಡ್ಲಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಬಿಸಿ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಓಕೆ, ಚಟ್ನಿಗೋಸ್ಕರ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡೆ. ಕಡಲೆ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಕಾಯಿ ಎಲ್ಲ ಹಾಕ್ಕೊಂಡೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಮಾಡಿ ಹಾಕ್ಕೋಬೇಕು. ಬಟ್ ಇದ್ರಲ್ಲಿ ಸ್ಕಿಪ್ ಆಗಿದೆ. ಓಕೆ, ಕಾಯಿ ಹಾಕ್ಕೊಂಡೆ ಮತ್ತು ಉಪ್ಪು ಹಾಕ್ಕೋಬೇಕು. ಮತ್ತು ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಚಟ್ನಿ ರೆಡಿ ಆಗಿದೆ. ಅಲ್ಲಿ ತುಂಬ ಚೆನ್ನಾಗಿರೋಂಥ ಟೇಸ್ಟಿಯಾಗಿರೋ ಇಡ್ಲಿ ರೆಡಿ. ಥ್ಯಾಂಕ್ ಯು ಸೋ ಮಚ್.